ಲೋಕಸಭಾ ಕ್ಷೇತ್ರದ ಟಿಕೆಟ್ ಮಿಸ್ ಆದ್ರಿಂದಾಗಿ ಮಾಧುಸ್ವಾಮಿ ರೆಬಲ್ ಆಗಿದ್ರು. ಪಕ್ಷದ ವಿರುದ್ಧ ಕೆಲ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಕಾಂಗ್ರೆಸ್ಗೆ ಹೋಗೇ ಬಿಡ್ತಾರೆ ಎನ್ನುವ ಚರ್ಚೆಗಳು ಕೂಡ ಇತ್ತು. ಸೋಮಣ್ಣನವರು ಭೇಟಿಗೆ ಅವಕಾಶವನ್ನು ಕೇಳಿದಾಗ ನನ್ನನ್ನು ಭೇಟಿ ಮಾಡೋದು ಬೇಡ, ನಮ್ಮನೆಗೆ ಬರೋದು ಬೇಡ ಅಂತೇಳಿ ನೇರ ಹೇಳಿದ್ರು ಮಾಧುಸ್ವಾಮಿ. ಈಗ ಮಾಧುಸ್ವಾಮಿ ಒಂದು ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ನನಗೇನಾದರೂ ಬಿ ಫಾರಂ ಕೊಟ್ಟರೆ ನಾನು ಏನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಮಾಧುಸ್ವಾಮಿ ಅವರು ಅಸಮಾಧಾನಗೊಂಡಿದ್ದಾರೆ ಅನ್ನೋದು ಅದೇನು ಗುಟ್ಟಾಗೇನು ಉಳಿದಿಲ್ಲ. ಟಿಕೆಟ್ ಸಿಗಲಿಲ್ಲ ಅಂಥೇಳಿ ಅವರು ಅಸಮಾಧಾನಗೊಂಡಿರೋದು. ಈಗ ಮಾಧುಸ್ವಾಮಿ ಅವರು ಹೇಳ್ತಾ ಇದ್ದಾರೆ, 2-3 ವಿಷಯವನ್ನು ನಿಮ್ಮ ಬಳಿ ಹೇಳಿಕೊಳ್ತಿದ್ದೇನೆ. ಕಾಂಗ್ರೆಸ್ನವರು ಬಿ ಫಾರಂ ಮಾಧುಸ್ವಾಮಿಗೆ ಕೊಟ್ಟರೂ ಕೂಡ ನಾನು ನಿಲ್ಲೋದಿಲ್ಲ. ನಾನು ಯಾರಿಗೂ ಕೂಡ ಕಾಂಗ್ರೆಸ್ಗೆ ಬಂದೇ ಬರ್ತೀನಿ ಅಂತೇಳಿ ಹೇಳಿಲ್ಲ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ತುಮಕೂರು ಲೋಕಸಭಾ ಚುನಾವಣೆಗೆ ಜೆ.ಸಿ. ಮಾಧುಸ್ವಾಮಿ ಅವರು ಕೂಡ ಪ್ರಬಲ ಆಕಾಂಕ್ಷಿ ಕೂಡ ಆಗಿದ್ದರು. ಆದರೆ ಅವರಿಗೆ ಟಿಕೆಟನ್ನು ಕೂಡ ಕೈ ತಪ್ಪಿರೋದನ್ನ ಇನ್ನೊಂದು ಕಡೆ ಅಸಮಾಧಾನ ಕೂಡ ಗೊಂಡಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ನಮ್ಮ ಜೊತೆ ಮಾಜಿ ಸಚಿವರಂತ ಜೆ.ಸಿ. ಮಾಧುಸ್ವಾಮಿ ಅವರು ಕೂಡ ಇದ್ದಾರೆ. ಅವ್ರನ್ನ ಕೂಡ ಮಾತಾಡ್ತಾ ಹೋಗೋಣ. ಸರ್, ಈಗ ಟಿಕೆಟ್ ಕೂಡ ಕೈ ತಪ್ಪನೇ ಇಲ್ಲ ಒಂದು ಕಡೆ ನೀವು ಅಸಮಾಧಾನಗೊಂಡಿದ್ರ ಅಂತ ಕೇಳ್ಪಡ್ತಾ ಇದ್ದೀವಿ, ಏನಂತೀರ ಸರ್? ಇದನ್ನು ಫೈನಲ್ ಆಗಿ ಹೇಳಿದ್ದೀನಿ. ಸೋಮಣ್ಣ ಅಂತಲ್ಲ, ನಾನೆಲ್ಲೂ ಸೋಮಣ್ಣ ಅನ್ನೋ ಪದ ಬಳಸಲಿಲ್ಲ. ಹೊರಗಡೆ ಅವರು ಈ ಜಿಲ್ಲೆಯಲ್ಲಿ ಗೆಲ್ಲಲ್ಲ, ಸುಮ್ಮನೆ ಯಾಕೆ ನಮ್ಮ ಬಲಿ ಹಾಕ್ತೀರಿ, ಆಗಲ್ಲ, ನಾವು ಕೊಡಬೇಡಿ ಹೊರಗಡೆ ಅವ್ರಿಗೆ ಅಂತ ಹೇಳಿದ್ದೆ. ನಾನು ಈ ಮನಸ್ಥಿತಿನಲ್ಲೂ ಹಾಗೆ ಇದ್ದೀನಿ. ನಿಮ್ಮ ಒಂದು ಅಸಮಾಧಾನ ಇರುವಂಥದ್ದು ಯಡಿಯೂರಪ್ಪ ಅವ್ರ ಮೇಲೆ, ಇಲ್ಲ GS ಬಸವರಾಜ್ ಅವ್ರ ಮೇಲೆ, ಸೋಮಣ್ಣ ಅವ್ರ ಮೇಲೆ ಸರ್? ನಾನು ನಂಬಿದ್ದು ಸನ್ಮಾನ್ಯ ಯಡಿಯೂರಪ್ಪನವ್ರ ಮೇಲೆ. ಸೋಮಣ್ಣ ಅವ್ರ ಮೇಲೆ, ಬಸವರಾಜ್ ಅವ್ರ ಮೇಲೆ ಅಸಮಾಧಾನ ಆಗೋಕ್ಕಾಗಲ್ಲ. ನಾನೇನು ಅವ್ರನ್ನ ಲೀಡ್ರು ಅಂತ ನಂಬಿರಲಿಲ್ಲ. ಅವ್ರು ಹೇಳೋದು ಕೇಳೋದ್ರಿಂದ ನನಗೆ ಪರಿಣಾಮ ಬೇಕಾಗಿರಲಿಲ್ಲ. ಎಲ್ಲ ಮಾಡಿದೆ ಯಡಿಯೂರಪ್ಪನವ್ರು ಯಾಕೆ ಹಿಂಗೆ ಮಾಡಿರು ಅಂತ ಅವ್ರ ಮೇಲೆ ಅಸಮಾಧಾನ ಆಗಿದೆ. ಬಿಟ್ಟರೆ ಬೇರೆಯವ್ರ ಸುದ್ದಿ ಕಟ್ಕೊಂಡು ನಂಗೆ ಏನು ಆಗಬೇಕಾಗಿಲ್ಲ. ಈಗ ಯಡಿಯೂರಪ್ಪ ಅವ್ರ ಜೊತೆ ನೀವು ನಿಷ್ಠೆಯಿಂದ ಇದ್ದದಕ್ಕೆ ಸರ್ ಈ ರೀತಿಯಾಗಿ ಟಿಕೆಟ್ ಕೈ ತಪ್ಪಿದ್ದು ಅಂತ ಅನಿಸುತ್ತೆ ನನಗೆ. ಅವ್ರಿಗೆ ಯಾರು ನಿಷ್ಠಾವಂತರಿದ್ದಾರೆ, ಅವ್ರು ಏನು ಬೇಕಾದ್ರೂ ಮಾಡ್ಬೋದು, ಅವ್ರನ್ನ ಯಾರನ್ನು ಬೇಕಾದ್ರೂ ಬಲಿ ಕೊಡ್ಬೋದು. ಯಾರು ನಮ್ಮ ಬೈಕೊಂದು ತಿರುಗಾಡ್ತಾರೆ ಅವ್ರಿಗೆ ಸಮಾಧಾನ ಮಾಡಿಬಿಟ್ಟು ನಾವು ಮುಂದೆ ಯಾರ ಇಲ್ಲದಲೇ ಅಡ್ಡಿ ಆತಂಕಗಳಿಲ್ಲದಲೇ ಅಧಿಕಾರ ಮಾಡ್ಬೋದು ಅನ್ನೋ ಭಾವನೆ ಅವ್ರಿಗೆ ಬಂದಿದೇನೋ ಅಂತ ನನಗನ್ಸುತ್ತೆ. ಅಂದರೆ ಇನ್ನು ಸೋಮಣ್ಣ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ಎಲ್ಲೊಂದು ಕಡೆ ಬೈಕಂತ ತಿರುಗ್ತಾರೆ ಅಂತ ಒಂದು ರೀತಿಯ ಕಾನ್ಸೆಪ್ಟ್ ಕಡೆ. ಅದೇ ಸೋಮಣ್ಣಕ್ಕೆ ಬೈಕಂತ ತಿರುಗಾಡಿದಕ್ಕೆ ಇವತ್ತು ಅವ್ರಿಗೆ ಕರೆದುಬಿಟ್ಟು ರಾಜ್ಯಸಭಾಗೆ ಪ್ರೊಜೆಕ್ಟ್ ಮಾಡಿರೋ, ಕರೆದುಬಿಟ್ಟು ಲೋಕಸಭಾಗೆ ಪ್ರೊಜೆಕ್ಟ್ ಮಾಡಿರೋ. ಯತ್ನಾಳ್ ಸಾಹೇಬರು ಬೈಕಂತ ತಿರುಗಾಡ್ತಿರೋದಕ್ಕೆ ಅವ್ರಿಗೆ ಬೆಳಗಾಂಗೆ ಹೋಗ್ರಿ ಅಂತವ್ರೆ. ನಾವು ಬೈದೇ ಇದ್ದಿದ್ದು ತಪ್ಪಾಯ್ತೇನೋ ಅಂತ ಅನಿಸುತ್ತೆ. ಈಗ ಕಾಂಗ್ರೆಸ್ ನಾಯಕರು ನಿಮ್ಮನ್ನು ಭೇಟಿ ಮಾಡಿದ್ದಾರೆ, ಮತ್ತು BJP ಅವರು ಕೂಡ ನಿಮ್ಮನ್ನು ಉಳಿಸ್ಕೊಳ್ಳೋದಕ್ಕೆ ಬಂದು ಮಾತುಕತೆ ನಡೆಸಿರೋ ಅನ್ನೋ ಮಾತುಗಳು ಓಡಾಡ್ತಾ ಇರುವಂಥದ್ದು. ಕಾಂಗ್ರೆಸ್ಸಲ್ಲಾಗಲಿ BJPಲಾಗಲಿ ಮುಂದೆ ನಮಗೆ ನೆಲೆ ತಂದು ಕೊಡುವಂಥ ಯಾವುದೇ ನಾಯಕರು ನಮ್ಮ ಹತ್ರ ಮಾತಾಡಿಲ್ಲ. BJP ನಾಯಕರು ಮಾತಾಡೋರ್ಗೆ ಅಸಾಮರ್ಥ್ಯ ಇದೆ ಅಂತ ನಾವು ಅಂದ್ಕೊಂಡಿಲ್ಲ. ಕಾಂಗ್ರೆಸ್ನವ್ರಿಗೂ ಅಸಾಮರ್ಥ್ಯ ಇದೆ, ನಾಳೆ ನಮ್ಮ ಭವಿಷ್ಯಕ್ಕೆ ಇವರೆಲ್ಲ ನೆರವಾಗ್ಬೋದು ಅನ್ನೋ ಲೆವೆಲ್ನವ್ರು ಇವರು ಅಂತ ನಾವು ಅಂದ್ಕೊಂಡಿಲ್ಲ. ಸ್ನೇಹಿತರಾಗಿ ಬಂದವರೇ ಹೋಗೋರೆ ಸೌಜನ್ಯವಾಗಿ ಮಾತಾಡಿದ್ದೀನಿ. ಬಿಟ್ಟರೆ ಪೊಲಿಟಿಕಲ್ ಡಿಸಿಷನ್ ತೊಗೊಳೋಷ್ಟು ಜವಾಬ್ದಾರಿ ಇರೋವಂಥವ್ರು ಯಾರೂ ನನ್ನ ಜೊತೆ ಮಾತಾಡಿಲ್ಲ. ಕಾಂಗ್ರೆಸ್ನಲ್ಲಿ ಯಾರು ಅಂತ ಲೀಡರ್ಗಳು ಬಂದು ಮಾತಾಡಿಲ್ಲ ಅಂತ? 2 ಪಕ್ಷದಲ್ಲೂ ಮಾತಾಡಿಲ್ಲ. 2 ಪಕ್ಷದಲ್ಲೂ. ಯಾಕೆಂದರೆ BJPಲೂ ಯಾರೂ ನನಗೇನು ಜವಾಬ್ದಾರಿ ತಗೊಳ್ಳಿಲ್ಲ ಯಡಿಯೂರಪ್ಪನ ಬಿಟ್ಟು. ಇವಾಗಲೂ ಯಾರು ಅವ್ರ ಮಟ್ಟದಕ್ಕಿಂತ ಮೇಲ್ಗಡವರಾಗಲಿ ಯಡಿಯೂರಪ್ಪನವರಾಗಲಿ ಪಕ್ಷದಾಗಿರೋದ್ರ ಬಗ್ಗೆ ಬಿಡೋದ್ರ ಬಗ್ಗೆ ನಂತರ ಚರ್ಚೆ ಮಾಡಿಲ್ಲ. ಜೊತೆಲಿದ್ವಿ, ಮಂತ್ರಿಗಳಾಗಿದ್ವಿ, ಬೇಡ ಒಟ್ಟಿಗೆ ಇರೋಣ ಅಂತ ಅಶೋಕ್ ಸೌಜನ್ಯವಾಗಿ ಹೇಳೋರು. ನಾನು ಅವ್ರಿಗೆ ಅಭಿಮಾನಿ, ವಿಶ್ವಾಸ ಬಿಟ್ಟು ಬಂದು ಮಾತಾಡಿದ್ದಕ್ಕೆ. ಆದರೆ ಅವರೆಲ್ಲ ಪಾಪ ನಮಗೆ ನೆಲೆ ಕಂಡುಕೊಡೋಷ್ಟು ದೊಡ್ಡವರಾಗಲಿಲ್ಲ. ಇನ್ನೂ ಆಗಿದ್ದರೆ ನಾನು ಫೈನಲ್ ಮಾಡ್ತಿದ್ದೆ. ಇದಿಷ್ಟು ಮಾಜಿ ಸಚಿವರಂತ ಜೆ.ಸಿ. ಮಾಧುಸ್ವಾಮಿ ಅವರ ಮಾತಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು.